ಈಗ ಅದೇನೋ ಆಯ್ತಲ್ಲ, ಅದು ಕಾಂಗ್ರೆಸ್ ಅವರು ಅವ್ರನ್ನ ಪಾರ್ಟಿಗಳನ್ನೆಲ್ಲ ಎತ್ಕೊಂಡು ಹೋಗಿ ರೆಸಾರ್ಟಲ್ಲಿ ರಾಜಕಾರಣ ಮಾಡಿದ್ರಲ್ಲ, ಆ ಥರ ಆಯ್ತಿದು. ಅವ್ರು ಬರ್ತಾ ಇದ್ರ ಅಂತ ಬಂದ್ರಲ್ಲ, ಅವ್ರೇನಂತ ಅದನ್ನೇ ಕೇಳ್ತಾ ಇದ್ದೀನಿ ನಾನು. ಅವರೇ ಅಂತ ಅವ್ರು ನಾನಲ್ಲ ಅಂತ ಹೇಳಿದ್ರೆ ಸಬ್ರಿ ಅಂತ ಬಂದ್ರಲ್ಲ, ಹೊರಗಡೆ ಇದ್ದಾರಲ್ಲ, ಮಾತಾಡ್ಸೋರಕ್ಕೆ ನಾನು ಅಟೆಂಡ್ ಮಾಡಬೇಕಾಗಿರೋದು. ಫ್ಲಾಶ್ ಬ್ಯಾಕ್ ಗುರು, ಇಲ್ಲೆಲ್ಲ ಓಲಾ ಸರ್ವಿಸ್ ಸೆಂಟ್ರ್ ಐತಂತೆ. ಹುಡುಕ್ ಸಾಕಾಗೋಯ್ತು ಗುರುವೆ. ಈ ಗಾಡಿಗಳು ಲೋಕಲಲ್ಲಿ ಬಿಚ್ಕೊಂಡ್ರೆ ಒಂದಲ್ಲ ಒಂದು ಎಡ್ವರ್ಡ್ಗಳು ಆಯ್ತಾನೆ ಇರ್ತಾವಪ್ಪ. ಕರೆಕ್ಟಾಗಿ ಮಾಡ್ಸೋಣ ಅಂದರೆ ಈ ಥರ ರೋಗಗಳು. ನನ್ನ ಮಕ್ಕಳು ಐಟಮ್ಗಳು ಕೊಡಲ್ಲ ಒಬ್ಬೊಬ್ಬರು. ಆಮೇಲೆ ಹುಡ್ಕಾಡಬೇಕು ಎಲ್ಲೈತಪ್ಪ ಇದು ಶೋರೂಮು ಅಂತ. ಸಿಕ್ಕಾಬಿಟ್ಟೆ ಹಿಂಸೆ ಕಂಡ್ರೆ ಎಲೆಕ್ಟ್ರಿಕ್ ಗಾಡಿ ಮಾತ್ರ. ಈ ಗಾಡಿಗಳನ್ನ ಬೇಕಾದ್ರೆ ಎಲ್ಲರೂ ಹೊರಗಡೆ ಬಿಚ್ಚಿಸಿ ಏನಾರು ಅವ್ನು ಮಾಡಿಸ್ಬಿಡೋಣ ಬೇಕಾದರೆ ಧೈರ್ಯ ಮಾಡಿ. ಬಟ್ ಆ ಗಾಡಿಗಳನ್ನ ಬಿಚ್ಚಿಸಿ ಧೈರ್ಯ ಮಾಡಿದ್ರೆ ಶೋರೂಮ್ಗೆ ಹೋದ್ರೆ ಏನಂತಾರೆ ಗೊತ್ತಾ, ನೀನೆಲ್ಲ ಈಚೆ ಕಡೆ ತೆಗ್ಸಿದ್ಯಾ ಹೋಗು, ನಮ್ಮ ಮಗನೇ ವಾರಂಟಿನೂ ಇಲ್ಲ ಗ್ಯಾರಂಟಿನೂ ಇಲ್ಲ ಅಂದ್ಬಿಡ್ತಾನೆ. ಯಾಕಂದ್ರೆ ಜನ ಚೇಂಜ್ ಕೇಳ್ತಾ ಇದಾರಲ್ಲ ಸರ್. ಈ ಓಲಾದವನು ಸರ್ವಿಸ್ ಸೆಂಟರ್ನ ಎಲ್ಲಾದರೂ ಒಂದು ಕಡೆ ಇಡ್ದಲೆ ಎಲ್ಲೋ ತಗೊಂಡು ಇಕ್ಕೋನೆ. ಆ ಗೂಗಲಲ್ಲಿ ಓಪನ್ ಮಾಡಿದ್ರೆ ಅದು ಟೆಂಪ್ರವರಿ ಕ್ಲೋಸ್ಡ್ ಅಂತ ಬರ್ತಾಯಿವೆ. ಓಲಾ ಗಾಡಿದು ಸರ್ವಿಸ್ ಸೆಂಟರು. ಓಲಾ ಗಾಡಿ ಸರ್ವಿಸ್ ಸೆಂಟರ್ ಎಲ್ಲೈತೆ ಬ್ರೋ? ಓಲಾ ಸರ್ವಿಸ್ ಸೆಂಟರ್ ಎಲ್ಲೈತೆ ಬ್ರೋ? ಓಲಾದವರು ಸರ್ವಿಸ್ ಸೆಂಟರ್ ಐತಲ್ಲ, ಎಲ್ಲೈತಿದೆ? ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ ಗುರು. ಭಾರಿ ರೋಸು ಗುರು ಮಾತ್ರ. ಸೊ ಅವನ ಅಜ್ಜಿ ಸಿಕ್ಕಾಬಿಟ್ಟೆ ಅಯ್ಯೋ ಅನ್ಸಲ್ಲಪ್ಪ. ಅಯ್ಯೋ ಎಲ್ಲಪ್ಪ ಎಲ್ಲಿಗುರು? ಅವಾಗಿಂದ ಹುಡುಕ್ತಾ ಇದ್ದೀನಿ, ಓಲಾ ಸರ್ವಿಸ್ ಸೆಂಟರೇ ಸಿಗ್ತಾ ಇಲ್ಲ. ಅವ್ನು ನೋಡಿದ್ರೆ ಇಲ್ಲೆಲ್ಲೋ ಐತೆ ಅಂತ ಅಂದ, ಇಲ್ಲಿ ನೋಡಿದ್ರೆ ಯಾವ ಸರ್ವಿಸ್ ಸೆಂಟ್ರೂ ಕಾಣ್ತಾ ಇಲ್ಲ. ಇಲ್ಲಿ ಯಾವ ಸ್ವಲ್ಪ ಗಾಡಿಗಳು ನಿಂತೈತೆ. ಓಲಾ ಸರ್ವಿಸ್ ಸೆಂಟರ್ ಇದೆನಾ ಭಯ್ಯ? ಇವಳಿಗೋಸ್ಕರ ಅಪ್ಪಗೆ ಬಿಟ್ಟೆ, ಅಮ್ಮಗೆ ಬಿಟ್ಟೆ, ಅಕ್ಕಗೆ ಬಿಟ್ಟೆ, ಅಣ್ಣಗೆ ಬಿಟ್ಟೆ, ಚಿಕನ್ಗೆ ಬಿಟ್ಟೆ, ಮಟನ್ಗೆ ಬಿಟ್ಟೆ, ಎಲ್ಲರಿಗೂ ಬಿಟ್ಟೆ, ಸುಮಾರ್ಗೆ ಬಿಟ್ಟೆ. ಅವ್ರನ್ನೆಲ್ಲ ಯಾಕೋ ಬಿಟ್ಟೆ? ಅವ್ರಿಗೆಲ್ಲ ಬಿಟ್ರೆ ನಿಮ್ದಕ್ಕೆ ಮಾಡ್ಕೋತೀನಿ ಅಂದ್ಲು. ಅಪ್ಪ ಇವರು ಹೆಂಗೆ ಮಾಡೋರೆ ಅಂದರೆ ಇವರು ನೋಡ್ರಿ, ಅವನ ಅಜ್ಜಿ ಹುಡುಕಿ ಸಾಕೋಗೋಯ್ತು. ಒಂದು ಬೋರ್ಡ್ ಹಾಕ್ಸಿಲ್ಲ ಏನಿಲ್ಲ ಇವರು. ಅವ್ನು ನೋಡಿದ್ರೆ ಸರ್ವಿಸ್ ಸೆಂಟ್ರು ಆ ಮೂಲೆಯಲ್ಲಿ ಇದೆ.